ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಇವತ್ತು ನನಗೆ ಕಾಲೇಜಿಗೆ ರಜಾ, ಅಂದರೆ ಮಳೆ ಲೆಕ್ಕದಲ್ಲಿ ನಮ್ಮ DC ಈ ವರ್ಷ ಮೊದಲನೇ ಬಾರಿಗೆ ರಜೆ ಕೊಟ್ಟಿದ್ದಾರೆ. ಹಾಗೆ ನಮಗೆ ರಜೆ ಕೂಡ ಇತ್ತು ಇವತ್ತು. ಅಂದರೆ ನಮ್ಮ ಇನ್ಸ್ಟಿಟ್ಯೂಷನ್ನ ಒಂದು ಹುಡುಗಿ ತೀರಿ ಹೋಗಿದ್ದಾಳೆ. ಅದು ನಾಗೂರು ಇನ್ಸಿಡೆಂಟಲ್ಲಿ ಮಾರನೆಗೆ ಮರ ಬಿದ್ದು. ಸೊ ಹಾಗೆ ನಮಗೆ ರಜೆ ಇತ್ತು. ಹಾಗೆ ಇವತ್ತು ಬ್ಲಾಗ್ ಮಾಡುವ ಅಂದ್ಕೊಂಡೆ. ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ. ಇವಳದ್ದು ನೋಡಿ, ಮಳೆಯಲ್ಲಿ ಗೌಜಿ ಬೀಳ್ತೀಯ ಅಂತ ಹೇಳಿದರೆ ಕೂಡ ಕೇರ್ ಇಲ್ಲ. ಒಮ್ಮೆ ಅಜ್ಜಿ ಮನೆಗೆ ಹೋಗೋದು, ಒಮ್ಮೆ ಅವಳ ಮನೆಗೆ ಬರೋದು, ಅಜ್ಜಿ ಮನೆಗೆ ಒಮ್ಮೆ ಅವಳ ಮನೆಗೆ ಒಮ್ಮೆ. ಎಷ್ಟು ಹೇಳಿದರೆ ಸಹ ಕೇಳೋದಿಲ್ಲ. ಇದುವೇ ಕೆಲಸ ಅವಳಿಗೆ. ಇವಳ ಅಮ್ಮ ಅಲ್ಲಿ ಹೊರಗೆ ಕೆಲಸ ಮಾಡ್ತಾ ಇದ್ಲು. ಹಾಗೆ ನನ್ನನ್ನು ಅವಳು ಹೇಳ್ಕೊಂಡು ಹೋಗುದು, ಬಾ ಹೋಗಿ ಬರುವ ಅಂತೇಳಿ. ಹಾಗೆ ಕರ್ಕೊಂಡೋಗಿ ರಿಟರ್ನ್ ಬಂದದ್ದೇ ತಡ. ಬಾ ಮೇಲೆ ಹೋಗುವ, ಆಟ ಆಡಲಿಕ್ಕೆ ಉಂಟು ಬಾ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಬಂದದ್ದೇ ಅವಳದು ಗೌಜಿ ಕೂಡ ಸ್ಟಾರ್ಟ್ ಆಯಿತು ನೋಡಿ. ಒಂದು ಬಿಟ್ಟರೆ ಇನ್ನೊಂದು ಆಟ ಆಡೋದಂತೆ. ಹಾಗೆ ಆಟ ಆಡ್ತಿರ್ಬೇಕಾದ್ರೆ ಬೈಹುಲ್ಲಿನವರು ಬಂದರು. ಅಂದರೆ ಅಜ್ಜಿ ಮನೆಯಲ್ಲಿ ದನ ಉಂಟು, ಹಾಗೆ ಬೈಹುಲ್ಲು ಬೇಕಿತ್ತು. ಸೊ ಹಾಗೆ ಅವರು ಬಂದಿದ್ದರು. ಬೈಹುಲ್ಲು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಮಳೆ ಬಂದರೆ ಫುಲ್ ಚಂಡಿ ಆಗ್ತದಲ್ಲ. ಹಾಗೆ ಮನೆದು ಮುಂದೆನೇ ಅನ್ಲೋಡ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ನಾವು ಪೇಟೆಗೆ ಹೊರಟದ್ದು. ಹಾಯ್ ಸರ್. ಫಸ್ಟ್ ನಾವು ಹೋದದ್ದು ಬ್ಯಾಂಕಿಗೆ. ನೋಡಿ, ಬ್ಯಾಂಕಲ್ಲಿ ಅವರದೀಗ ಲಂಚ್ ಬ್ರೇಕ್ ಆಗಿತ್ತು ನಾವು ಹೋಗೋ ಟೈಮಿಗೆ. ಹಾಗೆ ವೇಟ್ ಮಾಡಲಿಕ್ಕೆ ಸಿಕ್ಕಿತು. ಆದರೆ ಇವಳದು ಕುಸ್ತಿ ಮಾತ್ರ ನಿಲ್ಲಲಿಲ್ಲ ಬ್ಯಾಂಕಲ್ಲಿ. ಕೈ ಬಿಡಲಿ, ಅವಳು ಬಿದ್ಲಂತೆ ಅಲ್ಲಿ. ಮತ್ತು ಮಳೆಗೆ ಸ್ವಲ್ಪ ಕುಸ್ತಿ ತೆಗೆದ್ರೆ ಹಾಗೇನಲ್ಲ. ನಮ್ಮ ಪಯಣ ಪೇಟೆಗೆ ಹೋಗಿ ಬಂದು ಈಗ ಊಟ ಮಾಡಿ ಎಲ್ಲ ಈಗ ಕೆಳಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಗೊತ್ತು. ಫೈನಲಿ ನಾವು ಅಜ್ಜಿ ಮನೆಗೆ ರೀಚ್ ಆದ್ವಿ. ಹೋಗ್ಬೇಕಾದ್ರೆ ಮಾವ ಕೂಡ ಇದ್ದರು, ಇಲ್ಲದ್ರೆ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಹೋದದ್ದೇ ನಮಗೆ ಹಲಸಿನಕಾಯಿ ಕೊಟ್ಟಿಗೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಕರೆಕ್ಟ್ ಹೆಸರು, ಮೇ ಬಿ ಅದೇ ಆಗಿರ್ಬೋದು. ಅದು ಕೊಟ್ಟರು. ಹಾಗೆ ಅದು ತಿಂದು ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ವಿ. ಆಗ ಇವಳದ್ದು ಸಹ ಕುಸ್ತಿ ನೋಡಿ, ಬಾಗಿಲ ಹತ್ರ ಕೂತ್ಕೊಂಡು ಮ್ಯಾಟನ್ನು ತೆಗೆಯುವುದಂತೆ ಇಡುವುದಂತೆ ಎಲ್ಲ ಮಾಡ್ತಾಯಿದ್ದಾಳೆ. ಆಫ್ ಟು ವರ್ಕ್, ಕೆಲಸಕ್ಕೆ ಹೊರಟಿದ್ದಾರೆ. ಟಾಟಾ ಬಾಯ್. ಮತ್ತು ಅವರ ಮನೆ ಬೆಕ್ಕು ನೋಡಿ, ಎಲ್ಲಿ ನನ್ನನ್ನು ಹಿಡಿಲಿಕ್ಕೆ ಬರ್ತಾರೆ ಅಂತೇಳಿ ಕಣ್ಣು ಓಪನ್ ಇಟ್ಟು ಕೂತ್ಕೊಂಡಿದೆ. ಅದಕ್ಕೆ ಕೂಡ ಭಯ ನೋಡಿ ನಮ್ಮದು. ಹಾಗೆ ಮತ್ತೆ ಅಜ್ಜಿ ಮನೆಯಿಂದ ಬಂದು ನಮ್ಮ ಪಯಣ ನಮ್ಮ ಮನೆಯ ಮೇಲೆ ಒಂದು ಸ್ಪಾಟ್ ಉಂಟು, ಗೊತ್ತುಂಟಲ್ಲ. ನಾನು ಯಾವಾಗಲೂ ಹೋಗ್ತಾ ಇರ್ತೇನೆ ಅಲ್ಲಿಗೇನೆ. ಆದರೆ ಇವಳು ಹೋಗಬೇಕಾದ್ರೆ ಅವಳ ಚಪ್ಪಲನ್ನು ತೆಗೆದು ಹೋಗ್ತಾ ಇದ್ದಾಳೆ, ಚಪ್ಪಲ್ ಹಾಕಿ ಹೋಗೋದು ಬಿಟ್ಟು. ಹಾಗೆ ಮತ್ತೆ ಈಗ ರೀಚ್ ಆದ್ವಿ. ಅದರಲ್ಲಿ ಯಾರು ಇದ್ದರು, ಹಾಗೆ ತುಂಬ ಹೊತ್ತು ಇರಲಿಕ್ಕೆ ಸರಿಯಾಗಿಲ್ಲ. ಹಾಗೆ ನಾವು ಸ್ವಲ್ಪ ಬೇಗ ಬಂದ್ವಿ. ಅದೇ ಟೈಮಲ್ಲಿ ಇವಳ ಕುಸ್ತಿ ಸ್ಟಾರ್ಟ್ ಆಯ್ತು ನೋಡಿ. ಈ ಸತಿಯ ಕೆಸರುಗದ್ದು ಇಲ್ಲ ನಡೀತಾ ಉಂಟು ಇವಳದ್ದು. ನೋಡಿ, ಒಂದು ಸತಿ ಬಿದ್ದು ಫುಲ್ ಮಣ್ಣೆಲ್ಲಾಗಿದೆ. ಈಗ ಇನ್ನೊಂದು ಸತಿ ಹೋಗಿದ್ದಾಳೆ, ಆದರೆ ಈಗ ಭಯ ಆಗ್ತಾ ಉಂಟು ಓಡಲಿಕ್ಕೆ ಅವಳಿಗೆ. ಇದು ನೋಡಿ, ಇದರಲ್ಲಿ ಜೆಲ್ಲಿ ಬಾಲ್ಸ್ ಹಾಕಿದ್ದೇನೆ. ಇದು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ 2 ರೂಪಾಯಿಗೆ ಸಿಗ್ತಾಯಿತ್ತು, ಆದರೆ ಈಗ 5 ರೂಪಾಯಿ.
ಅಷ್ಟು ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲೂ ಕೂಡ, ಆದರೆ ರೇರ್ ಸಿಗೋದು. ಇವತ್ತೆಂತಕ್ಕೂ ಪೇಟೆಗೆ ಹೋದಾಗ ನನ್ನ ಕಣ್ಣಿಗೆ ಬಿತ್ತು, ಸೊ ಹಾಗೆ ತಗೊಂಡು ಬಂದೆ. ನೋಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಈಗ. ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ಇದು ಸ್ವಲ್ಪ ದೊಡ್ಡದಾಗಿರ್ತದೆ, ಕಲರ್ ಉಂಟು. ಇಲ್ಲಿ ನೋಡಿ ನಮ್ಮದು ಮ್ಯಾಗಿ ಆಗ್ತಾ ಉಂಟು. ಆಂಟಿ ಮ್ಯಾಗಿ ಮಾಡ್ತಾ ಇದ್ದಾರೆ. ಇವಳು ನೋಡಿ ಅದನ್ನು ಇಟ್ಕೊಂಡು ಕೂತಿದ್ದಾಳೆ. ಏಯ್ ನೋ. ಚೋಟ ಚಾಂಪಿಯನ್ ಜೊತೆ ಆಟಾಡಿ ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದು ಲಾಸ್ಟಿಗೆ ನಾನು ಕೂತ್ಕೊಂಡದ್ದು ನೋಡಿ ನೋಟ್ಸ್ ಬರೀಲಿಕ್ಕೆ. ನಂದು ನೋಟ್ಸ್ ಪೆಂಡಿಂಗ್ ಇದೆ, ಕಂಪ್ಲೀಟೇ ಆಗಲಿಲ್ಲ ಇನ್ನೂ ಕೂಡ. ಆಲ್ಮೋಸ್ಟ್ ನನಗೆ ಇನ್ನೂ ಎಷ್ಟು ಒಂದು 10 ಪೇಜಸ್ ಇದೆ ಬ್ಯಾಕ್ ಟು ಬ್ಯಾಕ್. ಹಾಗೆ ಈಗ ಬರಿತಾ ಇದ್ದೇನೆ. ನೋಡಿ ನಮ್ಮ ಮಾವನವರು ವರ್ಕಿಂದ ಬಂದರು, ಫುಲ್ ಮಳೆ ಬರ್ತಾ ಉಂಟು, ಹಾಗೆ ರೈನ್ಕೋಟ್ ಎಲ್ಲ ಹಾಕಿ ಬಂದಿದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ನನ್ನ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಷಯ ಏನಂದರೆ ನಾಳೆ ಕೂಡ ನನಗೆ ರಜೆ. ಹಾಗೆ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಬಾಯ್, ಟೇಕ್ ಕೇರ್.